ಶಿವಾನ ಒಬ್ಬರು ಬಿಟ್ಟು ಎಲ್ಲರೂ ಬರ್ತಾ ಬರೀ ನಿಷೇಧ ಸೇತೀವಯ್ಯ ಸರ್ವಿಸ್ ಕಮ್ಮಿ ಆಗಿದೆ ಸರ್ವಿಸ್ ಫಾಸ್ಟ್ ಅದೇ. ಬರಪೀಡಿತ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳು ಬೇಕು ಅಂತೇಳಿ ಸುಮಾರು 20 ವರ್ಷಗಳಿಂದ ಹೋರಾಟಗಳು ನಡೀತಾ ಇದ್ರೂ ಸರ್ಕಾರಗಳು ನಿರ್ದಿಷ್ಟವಾದಂಥ ಗುರಿಯನ್ನು ತಲುಪುವಲ್ಲಿ ಇವತ್ತು ಎಲ್ಲ ಸರ್ಕಾರಗಳು ವಿಫಲ ಆಗಿದ್ದಾವೆ. ಹಾಗಾಗಿ ಕಳೆದ ಈ ದಶಕದಿಂದ ಏನು ಹೋರಾಟ ನಡೀತಾ ಇದೆ, ಈ ಹೋರಾಟಕ್ಕೆ ಫಲವಾಗಿ ಹಲವಾರು ಯೋಜನೆಗಳು ಇವತ್ತು ಜನಸಾಮಾನ್ಯರ ಮುಂದೆ ಬಂದಿದ್ದಾವೆ. ಆದರೆ ಇವತ್ತು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಪರಮಶಿವಯ್ಯನವರ ವರದಿ, ಎತ್ತಿನ ಹೊಳೆ ಯೋಜನೆ, KC ವ್ಯಾಲಿ, ಹೆಬ್ಬಾಳ ವ್ಯಾಲಿ ಮತ್ತು ಕೃಷ್ಣಾದಿಂದ ನೀರು ತರ್ತೀವಿ ಅನ್ನುವಂಥದ್ದು, ಲಿಂಗನಮಕ್ಕಿಯಿಂದ ನೀರು ತರ್ತೀವಿ ಅಂತ ಹೇಳೋದು, ಮೇಕೆದಾಟಿನಿಂದ ನೀರು ಕೊಡ್ತೇವೆ ಅಂತ ಹೇಳುವಂಥದ್ದು, ಇವೆಲ್ಲ ಕೇವಲ ಪುಸ್ತಕದ ಬದನೆಕಾಯಿ ಆಗಿದ್ದಾವೆ. ಇಲ್ಲಿ ವೈಜ್ಞಾನಿಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಲಸಂಪನ್ಮೂಲ ಇದೆ ಮತ್ತು ಈ ಬರಪೀಡಿತ ಜಿಲ್ಲೆಗಳ ನೀರಿನ ಬೇಡಿಕೆ ಎಷ್ಟು, ಕೆರೆಗಳು ತುಂಬಿಸ್ಲಿಕ್ಕೆ ಎಷ್ಟು ಬೇಕು, ವ್ಯವಸಾಯ ಮಾಡಲಿಕ್ಕೆ ಎಷ್ಟು ಬೇಕು, ಕುಡಿಲಿಕ್ಕೆ ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡಲಿಕ್ಕೆ ಎಷ್ಟು ಬೇಕು, ಇಂಥ ಒಂದು ಸಮಗ್ರವಾದ ಅಧ್ಯಯನವೇ ಆಗದೆ ಇವತ್ತು ನೀರು ಎಲ್ಲ ಯೋಜನೆಗಳಿಂದ ಬಂತು, ಕೆರೆಗಳು ತುಂಬಿತು ಅನ್ನುವಂಥ ಮಾತುಗಳನ್ನು ಜನಸಾಮಾನ್ಯರು ಕೇಳಿ ಇವತ್ತು ಗೊಂದಲಕ್ಕೀಡಾಗಿದೆ. ಹಾಗಾಗಿ ನಾವು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಈ ಸಾರಿ ಈ ಬರಪೀಡಿತ ಜಿಲ್ಲೆಗಳ ಎಲ್ಲ ನಮ್ಮ ಚುನಾಯಿತ ಶಾಸಕರನ್ನು ಖುದ್ದಾಗಿ ಭೇಟಿ ಮಾಡಿ ಇಂಥ ಒಂದು ವೈಜ್ಞಾನಿಕವಾದಂಥ ಅಧ್ಯಯನ ಆಗಲಿ. ಇವತ್ತು ಪರಮಶಿವಯ್ಯನವರ ಯೋಜನೆ ಯಾಕೆ ಮೂಲೆ ಗುಂಪಾಯಿತು, ಎತ್ತಿನ ಹೊಳೆ ಯೋಜನೆ ಈಗಾಗಲೇ ನೀರು ಬರಬೇಕಾಗಿತ್ತು ಯಾಕೆ ಬರಲಿಲ್ಲ, ಯಾಕೆ ಅದಕ್ಕೆ ಬೇಕಾದಂಥ ಹಲವಾರು ತಾಂತ್ರಿಕ ಗೊಂದಲಗಳ ಗೂಡಾಗಿರ್ತಕ್ಕಂಥ ಎತ್ತಿನ ಹೊಳೆ ಯೋಜನೆಯಲ್ಲಿ ನಿಜವಾಗ್ಲೂ ನೀರಿನ ಲಭ್ಯತೆ ಎಷ್ಟು, ಅದರಿಂದ ಈ ಬರಪೀಡಿತ ಜಿಲ್ಲೆಗಳಿಗೆ ಕೊಡೋದೆಷ್ಟು, ಮತ್ತು ಅದಕ್ಕೆ ಬೇಕಾದಂಥ ಇದು SIA ಆಗಲಿ EIA ಆಗಲಿ ಆಗದೇ ಇರತಕ್ಕಂಥದ್ದು, ಭೂಸ್ವಾಧೀನ ಆಗದೇ ಇರತಕ್ಕಂಥದ್ದು, ಇವೆಲ್ಲ ಗೊಂದಲಗಳಿಂದ ಇವತ್ತು ನಮ್ಮ ಬರಪೀಡಿತ ಜಿಲ್ಲೆಗಳಿಗೆ ನೀರು ಹರಿದು ಬರೋದು ನಿಜವಾಗ್ಲೂ ಗಗನ ಕುಸುಮ ಆಗಿದೆ. ಮತ್ತು ಶಾಶ್ವತ ನೀರಾವರಿ ಹೋರಾಟದಿಂದ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಮನವಿ ಪತ್ರದಲ್ಲಿರ್ತಕ್ಕಂಥ ಅಂಶಗಳೇನು ಅಂತ ಹೇಳಿದ್ರೆ, ಮುಂದೆ ಬರ್ತಕ್ಕಂಥ 5ನೇ ತಾರೀಕಿನಿಂದ ನಡೆಯುವಂಥ ವಿಧಾನಮಂಡಲದ ಅಧಿವೇಶನದಲ್ಲಿ ಭಾಳ ವಿಶೇಷವಾಗಿ ಚರ್ಚೆ ಆಗಬೇಕಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಹಿಂದೆ 6 ತಿಂಗಳ ಹಿಂದೆ ಒಂದು ಸಭೆಯನ್ನು ನಡೆಸಿ ಎಲ್ಲ ಹೋರಾಟಗಾರರು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಸಭೆ ನಡೆಸಿ 6 ತಿಂಗಳಲ್ಲಿ ಒಂದು ಸಮಿತಿಯನ್ನು ಒಂದು ರಚನೆ ಮಾಡ್ತೀವಿ ಅನ್ನುವಂಥದ್ದು. ಮತ್ತು ಅಲ್ಲಿ ನಮಗೆ ಇಲ್ಲಿ ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ 3 ವರ್ಷದಲ್ಲಿ ಈ ಭಾಗಕ್ಕೆ ನೀರು ಕೊಡ್ತೀವಿ ಅನ್ನುವಂಥದ್ದು. ನಾವು ಕೂಡ ಒಂದು 2-3 ಬಾರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಶಿವಶಂಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕೂಡ ಆ ಭಾಗದಲ್ಲೇ ಎಲ್ಲ ಕೂಡ ವೀಕ್ಷಣೆ ಮಾಡಿದಾಗ ಬಹುಶಃ ಆ ಒಂದು ಕೆಲಸ ನಡೆಯುವಂಥ ಕಾಮಗಾರಿಗಳನ್ನು ನಡೆಯುವಂಥ ರೀತಿ ನೋಡಿದ್ರೆ ಬಹುಶಃ ಇನ್ನೂ 5-6 ವರ್ಷ ಆಗ್ಬೋದೇನೋ ಅನ್ನುವಂಥ ಅಂದಾಜು ನಮಗೆ ಸಿಕ್ತು. ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಇದು ಭಾಳಷ್ಟು ವಿಳಂಬ ಆಗ್ತಾಯಿದೆ. ಈ ಜನರಿಗೆ ಒಂದು ರೀತಿ ಕಣ್ಣೊರೆಸುವಂಥ ತಂತ್ರ ಈ ಸರ್ಕಾರದಿಂದ ಆಗ್ತಾಯಿದೆ. ಈಗ ಆಗಬಾರ್ದು, ಇನ್ನಷ್ಟು ಯುದ್ಧೋಪಾದಿಯಲ್ಲಿ ಕೆಲಸ ಆಗಬೇಕು, ಬೇಗ ನೀರು ಕೊಡಬೇಕು ಈ ಜಿಲ್ಲೆಗಳಿಗೆ ಅನ್ನುವಂಥದ್ದನ್ನು ಇವತ್ತು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ಇದನ್ನು ಬಹುಶಃ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಬಹುಶಃ ನಾವು ಎಲ್ಲರೂ ಕೂಡ ಒಟ್ಟುಗೂಡಿ ಎಲ್ಲ ಸೇರಿ ಇದನ್ನು ಯಾವ ರೀತಿ ಚರ್ಚೆಗೆ ತಗೊಬೇಕು, ಏನು ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಮುಂದೆ 5ನೇ ತಾರೀಕಿಂದ ನಡೆಯುವಂಥ ಅಧಿವೇಶನದಲ್ಲಿ ಭಾಳ ವಿಶೇಷವಾದಂಥ ಒಂದು ಚರ್ಚೆಯನ್ನು ಮಾಡಿ ಸರ್ಕಾರ ಗಮನ ಸೆಳಿ ಒಂದು ಸ್ಪೀಡಪ್ ಮಾಡುವಂಥ ಒಂದು ವೇಗವನ್ನು ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಅದರ ಜೊತೆಗೆ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಒಂದು ನೀರಾವರಿ ಯೋಜನೆಗಳನ್ನೇ ಇವತ್ತು ನಂಬಿಕೊಂಡು ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಈ 2 ಜಿಲ್ಲೆಗಳಲ್ಲಿ ಹೈನುಗಾರಿಕೆಯಿಂದ ಹೆಚ್ಚು ಬದುಕ್ತಾ ಇರ್ತಕ್ಕಂಥವ್ರು, ನಮಗೆ ಒಂದು ರೀತಿ ಮಿನಿ ಇಂಡಸ್ಟ್ರಿ ಇದ್ದಂಗೆ. ಆದರೆ ಇವತ್ತು ನೀರಿಲ್ಲ ಅಂದರೆ ನಾವು ಹೈನುಗಾರಿಕೆನೂ ಮಾಡಲಿಕ್ಕಾಗೋದಿಲ್ಲ ಮತ್ತು ವ್ಯವಸಾಯನೂ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಹೆಚ್ಚು ಸ್ಪೀಡಪ್ ಮಾಡಬೇಕು ಅನ್ನುವಂಥದ್ದು ಮನವಿ ಪತ್ರದಲ್ಲಿದೆ. ನಾವು ವಿಶೇಷವಾಗಿ ಚರ್ಚೆ ಮಾಡಿ ಸರ್ಕಾರ ಗಮನ ಸೆಳೆದು ಈ ಒಂದು ಕಾಮಗಾರಿಗಳಿಗೆಲ್ಲ ಕೂಡ ಇವತ್ತು KC ವ್ಯಾಲಿ ಇರ್ಬೋದು ಮತ್ತು ಈ ಕಡೆ ಹೆಬ್ಬಾಳದಿಂದ ಬರ್ತಕ್ಕಂಥದ್ದು ಇರ್ಬೋದು ಮತ್ತು ಎತ್ತಿನ ಹೊಳೆ ಇರ್ಬೋದು, ಎಲ್ಲ ಯೋಜನೆಗಳಿಗೂ ಕೂಡ ಒಂದು ಸ್ಪೀಡಪ್ ವೇಗ ಹೆಚ್ಚಿಸುವಂಥದ್ದಕ್ಕೆ ನಾವು ತೀವ್ರ ಒಂದು ಹೋರಾಟವನ್ನು ಮಾಡ್ತೇವೆ ಸದನದ ಒಳಗಡೆ.